ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಪ್ರಕರಣ 39/2025. ಈ ಪ್ರಕರಣ ದಾಖಲಾದಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ದೊಡ್ಡ ಪ್ರೆಸ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು. ಅದು ಅವರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೇನೆ. ತಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಕ್ಕೇ ನಮಗೆ ಗೊತ್ತಾಗಿರೋದು ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ನೀವು ಅನಾಥ ಶವಗಳನ್ನು ಊತಾಕಿದಿರಿ, ಅನಾಥ ಶವಗಳನ್ನು ಖಾಸಗಿ ಆಸ್ಪತ್ರೆ ಸಾಗಿಸಿದಿರಿ, ಅಲ್ಲಿ ಎಷ್ಟು ಜನ ಕೊಲೆಯಾಗಿದೆ ಎಂಬುದು ಎಲ್ಲವನ್ನೂ ಹೊರಗೆ ತರಲು ಕಾರಣಕರ್ತರು ನೀವೇ, ಪಂಚಾಯತ್, ಧರ್ಮಸ್ಥಳ ಪಂಚಾಯತ್ ಅವರು. ಇದರ ಮಧ್ಯೆಯಲ್ಲಿ ಕೇಶವಗೌಡ ಅಂತೇಳಿ ಧರ್ಮಸ್ಥಳ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಇವರು ಒಂದು ಮಾಧ್ಯಮದಲ್ಲಿ ಕೂತು ತನಿಖೆ ನಡೀತಾ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಧರ್ಮಸ್ಥಳದ ತೇಜೋವಧೆ ಮಾಡ್ತಾ ಇದ್ದೀವಿ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೀವಿ ಎಂತಂದು ಬಿಂಬಿಸುವ ಉದ್ದೇಶದಿಂದ, ರಾಜ್ಯದ ಜನರ ದಾರಿ ತಪ್ಪಿಸುವ ಉದ್ದೇಶದಿಂದ ತಾವೊಂದು ಹೇಳಿಕೆಯನ್ನು ನೀಡಿದಿರಿ. ಇವಾಗಿರೋ ಚಿನ್ನಯ್ಯ ಯಾರು? ಆ ಚಿನ್ನಯ್ಯ, ದೂರದಾರ ಚಿನ್ನಯ್ಯ ಅವತ್ತು ಗ್ರಾಮ ಪಂಚಾಯತ್ನ ಮುಖಾಂತರವಾಗಿಯೂ ಹೆಣಗಳನ್ನು ಊತಾಕಿದ್ದಾನೆ. ಕೇಶವಗೌಡ ಎಣಿಸ್ದ, ನಾವೇನೋ ಇದು ಕೇಳಿಸ್ಬಿಟ್ಟು ನಾವು ಸುಮ್ಮನೆ ಕೂರ್ತೀವಿ ಅಂತ ಎಣಿಸ್ದ. ಆದರೆ ನಾನು RTIಯಲ್ಲಿ ಮಾಹಿತಿ ಕೇಳಿದ್ದೀನಿ. ಕೇಶವಗೌಡ್ರೆ, ತಾವು ಪಂಚಾಯತ್ ಅಧ್ಯಕ್ಷರು, ಆ ಸಂದರ್ಭದಲ್ಲಿ ಅಧ್ಯಕ್ಷರು ನಾವೇ ಹೇಳ್ತೀನಿ, ಅದರಲ್ಲಿ ಏನು ವರದಿ ಬಂದಿದೆ ಗೊತ್ತಾ ನಿಮಗೆ? ಇದು ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೇಶವಗೌಡ ಅವರು ದೃಶ್ಯ ಮಾಧ್ಯಮದಲ್ಲಿ ನೀಡಿದ ಹೇಳಿಕೆಯಂತೆ ಧರ್ಮಸ್ಥಳ ಪರಿಸರದಲ್ಲಿ ಸಿಕ್ಕಿದಂಥ ಅನೇಕ ಅನಾಥ ಶವಗಳನ್ನು ಚಿನ್ನಯ್ಯ ಧರ್ಮಸ್ಥಳ ಪ್ರಕರಣದಲ್ಲಿ ದೂರು ನೀಡಿದ ವ್ಯಕ್ತಿ ಊತು ಹಾಕಿದ್ದಾನೆ ಎಂಬ ಹೇಳಿಕೆಯನ್ನು ನೀಡಿದ್ದೀರಿ. ಈ ಹೇಳಿಕೆಯಂತೆ ಚಿನ್ನಯ್ಯ ಊತು ಹಾಕಿದ ಪ್ರಕರಣದ UDR ನಂಬರ್ನ ಪ್ರತಿ ಹಾಗೂ ಈ ಶವಗಳನ್ನು ದಫನ ಮಾಡುವ ಸಮಯದಲ್ಲಿ ದಫನ ಮಾಡುವ ಸಂದರ್ಭದಲ್ಲಿ 5 ಜನ ಮಹಾಜರಿಗೆ ಬೇಕಂತೆ. ಮಹಾಜರಿಗೆ ಇರುತ್ತಿದ್ದ ಗ್ರಾಮ ಪಂಚಾಯತಿನ ಪ್ರಮುಖರು, ಅದು ಯಾರು ಒಟ್ಟಿ ನಿಂತು ಇದನ್ನು ಊತ ಹಾಕಬೇಕಾದ್ರೆ ಅದು ಮಹಾಜರೆಲ್ಲ ಮಾಡುವುದಕ್ಕೆ ಇದಕ್ಕೆ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ಸಕಾಲದಲ್ಲಿ ದೃಢೀಕರಿಸಿಕೊಡಿ ಅಂತ ನಾವು RTIಯಲ್ಲಿ ಕೇಳಿದರೆ ಸದ್ರಿ ದಾಖಲೆಗಳು ಲಭ್ಯವಿಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ನಿಮಗೆ ಯಾಕೆ ಕೊಡ್ತೀವಿ. ಇದು ಹೋರಾಟಗಾರರ ಹಾಗೂ ಜನರ ದಾರಿ ತಪ್ಪಿಸಲಿಕ್ಕೆ, ಗೊತ್ತಾಯ್ತಲ್ಲ? ಹೋರಾಟಗಾರರ ಹಾಗೂ ಜನರ ದಾರಿ ತಪ್ಪಿಸುವ ಉದ್ದೇಶದಿಂದ ಈ ತರ ಗಿಮಿಕ್ಗಳನ್ನು ನೀವು ಮಾಡ್ತಾ ಇದ್ದೀರಾ. ಇದೇನು ಮಂಜುನಾಥ ಸ್ವಾಮಿ ಸಹಿಸ್ತಾ ಕೂತಿದ್ದಾನ? 100% ಇರಲ್ಲ. ಹೇಳೋದೊಂದು ದಾಖಲೆ ಇಟ್ಟು ಮಾತಾಡಬೇಕಿತ್ತು. ನಾವು ಇಷ್ಟೆಲ್ಲ ಮಾಡಿರೋದು ದಾಖಲೆ ಇಟ್ಟು ಹೇಳಿರೋದು. ಪ್ರತಿಯೊಂದು ದಾಖಲೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ನೀವು ಹೇಳೋಂಗೆ ಬಾಯಿ ಬಂದಂಗೆ ನಾವು ಕೂತು ಮಾತಾಡ್ತಾ ಇಲ್ಲ, ಗೊತ್ತಾಯ್ತಲ್ಲ? ಇದೇ ರೀತಿಯಲ್ಲಿ ಇನ್ನೂ ಹೇಳ್ತೀವಿ ನೋಡಿ. ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ 1980ರ ಜನವರಿ ತಿಂಗಳಿಂದ 2025ರ ಅಕ್ಟೋಬರ್ ತಿಂಗಳವರೆಗೂ ಧರ್ಮಸ್ಥಳ ಹಾಗೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬೆಳ್ತಂಗಾಳಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಬಂದಂತ UDR ನಂಬರ್ ಇರುವ ಮತ್ತು UDR ನಂಬರ್ ಇಲ್ಲದ ಅನಾಥ ಶವಗಳಿಗೆ ನಡೆಸಿದ ಮರಣೋತ್ತರ ಪರೀಕ್ಷಾ ಪತ್ರ ಹಾಗೂ ಕೆಲವೊಂದು ಮಂಗಳೂರು KSI ಎಲ್ಲ ತಗೊಂಡೋಗಿದಾರಲ್ಲ ಪ್ರೈವೇಟ್ ಖಾಸಗಿ ಹಾಸ್ಪಿಟಲ್ಗೆ, ಅಲ್ಲಿ ಇವಾಗ ಖರ್ಚಾದ ವೆಚ್ಚ ಕೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಶವಾಗಾರದಲ್ಲಿ ಇಟ್ಟಿರುವಂತ ವೆಚ್ಚ, ಶವಾಗಾರದ ಹಾಗೂ ಶವಾಗಾರದಲ್ಲಿ ಇಡಲು
ಖರ್ಚು ಮಾಡಿದ ಒಟ್ಟು ಮೊತ್ತದ ವಿವರಗಳನ್ನು ನಾವು ಕೇಳಿದ್ದು ಅಂದ್ರೆ ನಾವು ಕೇಳಿದ್ವಿ ಅಂತ ಕೊಟ್ಟಿದ್ದಾರೆ. ಸದ್ರಿ ದಾಖಲೆಗಳು ಪಂಚಾಯತ್ನಲ್ಲಿ ಲಭ್ಯವಿರುವುದಿಲ್ಲ ಎಂಬುದಾಗಿ ತಮಗೆ ತಿಳಿಯಪಡಿಸಿದೆ. ನೋಡಿದಿರಲ್ಲ, ಇವರ ಶವ ತಂದಿದ್ದಾರೆ. ಶವ ತರಬೇಕಾದ್ರೆ ಇವಾಗ ಯಾವ ಗಾಡಿ ತಂದಿರೋದು? ಮರಣೋತ್ತರ ಪರೀಕ್ಷೆ ವರದಿ ಯಾರಿಗೆ ಕೊಟ್ಟಿರೋದು? ಇದರಲ್ಲಿ ಶವಾಗಾರದಲ್ಲಿ ಇಟ್ಟಿರುವಂತ ದುಡ್ಡು ಯಾರು ಕಟ್ಟಿರೋದು? ಇದೇನಿಲ್ಲ. ಮಂಗಳೂರಲ್ಲಿ ಒಂದು ಶವ ತಂದಿದ್ದಾರೆ, ಅದಂತ 2019ರಲ್ಲಿ ಪೊಲೀಸ್ ಠಾಣೆಯಿಂದ ಧರ್ಮಸ್ಥಳ ಠಾಣೆಗೆ ಪತ್ರ ಕೊಟ್ಟಿದ್ದಾರೆ. ಈ ತರ ಇದೆ, ಶವವನ್ನು ತಂದು ನೀವು ಊತಾಕ್ಬೇಕಂತೇಳಿ. ಅಲ್ಲಿ ಇವಾಗ KS ಹೆಗಡೆಗೆ ಹೋಗುವಾಗ ಅದನ್ನು ತರಬೇಕಾದ್ರೆ ಒಂದು ಪತ್ರ ಕೊಡ್ಬೇಕಲ್ಲ ಸ್ವಾಮಿ. ಯಾರಿಗೆ? ಆಂಬುಲೆನ್ಸ್ ಅವರಿಗೆ ತರಲಿಕ್ಕೆ ಒಂದು ಪತ್ರ ಕೊಡಲೇಬೇಕು. ಆ ಪತ್ರ ಎಲ್ಲಿದೆ? ಸರಿ, ಅಲ್ಲಿಂದ ಇವರು ತರಬೇಕಕ್ಕೆ ಇವರು ದುಡ್ಡು ಕಟ್ಟಬೇಕಲ್ಲ ಸ್ವಾಮಿ. ಅಲ್ಲಿಗೆ ಏನು ಫ್ರೀಯಾಗಿ ಮಾಡ್ತಾ ಇರೋದು ಅವರು? ಹಂಗಾರೆ ಎಲ್ಲ ಅನಾಥ ಶವಗಳನ್ನ ಎಲ್ಲ KS ಹೆಗಡೆಗೆ ಕಳಿಸ್ಬೋದಲ್ಲ. ಇವರು ಹೇಳ್ತಾ ಪ್ರಕಾರವಾಗಿ ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಇವಾಗ KS ಹೆಗಡೆಗೆ ಕಳಿಸ್ತೀವಿ. ಅಂದ್ರೆ ಮಂಗಳೂರೆಲ್ಲ ಫುಲ್ ಆಗಿರ್ಬೇಕು. ಮಂಗಳೂರಲ್ಲಿ ಫುಲ್ ಆಗಿದ್ರೆ ಅವರಲ್ಲಿ ಚೀಟಿ ಕೊಡ್ಬೇಕಲ್ಲ, ಇದು ಪತ್ರ ಕೊಡ್ಬೇಕಲ್ಲ. ಇಲ್ಲಿ ಇರ್ಲಿಕ್ಕೆ ಆಗಲ್ಲ. ನೀವು ಖಾಸಗಿ ಆಸ್ಪತ್ರೆ ತಗೊಂಡೋಗ್ಬೇಕಿರ್ಬೇಕು ತಾನೆ, ಅದೂ ಇಲ್ಲ. ಇಲ್ಲಿ ನೋಡಿದ್ರೆ ಖರ್ಚು ವೆಚ್ಚ ಅದೂ ಇಲ್ಲ, ಎಲ್ಲ ಫ್ರೀ ಅಲ್ಲ. ಹಂಗಾರೆ ಅದು ಮೆಡಿಕಲ್ ಕಾಲೇಜ್ ಅಂತಿಲ್ಲ. ಏನೆಲ್ಲ ಬೇಕೋ ಮರಣೋತ್ತರ ಪರೀಕ್ಷೆ ಮಾಡುವಾಗ ಎಲ್ಲ ಏನೋ ಪರೀಕ್ಷೆ ಮಾಡುವಾಗ ಯಾರೆಲ್ಲ ಅದರ ವಿದ್ಯೆಯನ್ನು ಕಳಿಸ್ಬೇಕು ಅದನ್ನೆಲ್ಲ ಕಳಿಸಿದ ನಂತರ ಏನೋ ಬಾಡಿ ಕೊಟ್ಟು ಕಳಿಸೋದಾ? ಇದನ್ನು ಯಾರು ನೋಡ್ಲಿಕ್ಕಿಲ್ವಲ್ಲ, ಕೇಳಲಿಕ್ಕಿಲ್ಲ. ಇದು ಆಗ್ತಾ ಇರೋದು. ಇದರಿಂದ ಅಲ್ಲಿ ಅಧ್ಯಕ್ಷರು ಇವರೆಲ್ಲ ಸೇರಿ ಒಂದಿಷ್ಟು ದುಡ್ಡು ಮಾಡಿರ್ಬೋದು ಅಂತ ನಾನು ಹೇಳಿದೆ. ಇದು ತನಿಖೆ ಆಗಬೇಕು, ಇದೇನಕ್ಕೆ ಆಗಿರೋದಂತ. ಇನ್ನೊಂದು ಕೇಳಿದೀವಿ. ಏನಂತ ಹೇಳಿದ್ರೆ, ಪ್ರಸಿದ್ಧಿ ಪಡೆದಿರುವಂತ KS ಹೆಗಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಬಳ ಶೆಟ್ಟಿ ವೈದ್ಯರು 6ನೇ ಪಾಯಿಂಟ್ ನೇತ್ರಾವತಿ 6ನೇ ಪಾಯಿಂಟ್ ಅಲ್ಲಿ ತಲೆಬುರುಡೆ ಅಸ್ಥಿಪಂಜರ ಎಲ್ಲ ಸಿಗುವಾಗ ಅಷ್ಟೊತ್ತಿಗೆ ಕೆಲವೊಂದು ಮಾಧ್ಯಮದಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ರು. ನಾನಲ್ಲಿ 20 ಜನಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಊತಾಕಿದ್ದೇನೆ. ಅವತಾಮಿ ನೀವು ಊತಾಕಿದ್ರೆ ತಾವು ಹೇಳಿದ್ರಿ. ತಾವು ಊತಾಕಿದ್ರೆ ಈ ಧರ್ಮಸ್ಥಳ ಪಂಚಾಯತ್ ಅಲ್ಲಿ ಇರ್ಬೇಕಲ್ಲ ಅದ್ರದ್ದು ದಾಖಲೆ. ಎಲ್ಲಾ ದಾಖಲೆ ಇದೆ ಅಲ್ಲ, ಅದು ಇರ್ಬೇಕಲ್ಲ. ಅದೇಕಿಲ್ಲ? ಹಂಗಾರೆ ಮಾಧ್ಯಮದಲ್ಲಿ ಕೂತು ಬಾಯಿ ಬಂದ ಬೊಗಳ್ತಾ ಇದ್ದೀರ ನೀವೆಲ್ಲ ಕೂತು. ಇದೇನ ಮಾಡಿರೋದು? ಇದೇನ ಹೋರಾಟ ದಾರಿ ತಪ್ಪಿಸಿರೋದು? ಇದಕ್ಕೆ ಕಾಯ್ತಾ ಇದ್ರು SIT ಅವರು. ಈ ರೀತಿಯಲ್ಲಿ ಬರ್ತಿ ಬರದಂತೆ ಕಾಯ್ತಾ ಇದ್ರ? ಇದನ್ನು ಹೇಳ್ತೀವಿ ನೋಡಿ. ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಮಾಬಳ ಶೆಟ್ಟಿ ಅವರು ನೀಡಿರುವ ಹೇಳಿಕೆಯಂತೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಶವ ಸಿಕ್ಕ ಜಾಗದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಲ್ಲೇ ಶವಗಳನ್ನು ದಫನ ಮಾಡಲಾಗಿದೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಹೌದಾನೆ? ಎಲ್ಲರೂ ನೋಡಿದ್ದಾರೆ, ನಾನಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ. ಮಾಬಳ ಶೆಟ್ಟಿ ಬಂದು ಹೇಳ್ತಾ ಇರೋದು ಈ ಹೇಳಿಕೆಯಂತೆ ನೇತ್ರಾವತಿಯ ಸ್ನಾನಘಟ್ಟದ ಬಳಿ ಮಾಬಳ ಶೆಟ್ಟಿ ಅವರು ಮರಣೋತ್ತರ ಪರೀಕ್ಷೆ ನಡೆಸಿದ 20 ಅನಾಥ ಶವಗಳ UDR ನಂಬರ್ನ ಪ್ರತಿ ಹಾಗೂ ಈ ಶವಗಳನ್ನು ದಫನ ಮಾಡುವ ಸಮಯದಲ್ಲಿ ಹಾಜರು ಮಾಡಲು ಗ್ರಾಮ ಪಂಚಾಯತ್ನ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ಸಕಾಲದಲ್ಲಿ ದೃಢೀಕರಿಸಿಕೊಡಿ ಅಂತ ಕೇಳ್ಕೊಂಡಿದ್ದು ನಾವು. ಅದನ್ನು ನೋಡಿದರೆ ಅದು ಸದ್ರಿ ದಾಖಲೆಗಳು ಲಭ್ಯವಿಲ್ಲವೆಂದು ತಿಳಿಸಿದೆ. ನೋಡಿ, ಇದು ನಮಗೆ ಪಂಚಾಯತ್ ಅಂತ ಕೊಟ್ಟಿರೋದು. ಇವಾಗ ಏನು ಹೇಳ್ತೀರಿ ಮಾಬಳ ಶೆಟ್ಟಿ ಅವರೇ? ತಾವು ಹೇಳಿದಿರಲ್ಲ, ಏನು ದೊಡ್ಡದಾಗಿ ಬೊಬ್ಬು ಹೇಳಿದಾರಲ್ಲ, ಆ ಸಿಕ್ಕಿರುವಂಥದ್ದು ನಾನೇ ಊತಾಕಿರೋದಂತ. ಇದಕ್ಕೇನು ಹೇಳ್ತಾ ಇದ್ದೀರಿ? ಇದಕ್ಕೆ ನಾವು ನೋಡ್ತೀವಿ. ಇವಾಗ ಮೊನ್ನೆ 1000 ಪುಟ್ಟ ವರದಿ ಬಂತಲ್ಲ, ಅದರಲ್ಲಿ ತಮ್ಮ ಹೇಳಿಕೆಯನ್ನು ನೋಡ್ಬೇಕು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರಂತ. ಇನ್ನು ಅದರಲ್ಲಿ ನಾನು ಅದನ್ನು ನೋಡಿ ಆಮೇಲೆ ಇನ್ನು ಉಳಿದ ವಿಷಯವನ್ನು ಹೇಳ್ತೀವಿ. ಇವಾಗ ದಾಖಲೆಗಳನ್ನು ಕೇಳ್ತಾ ಇದ್ರೆ ಇಲ್ಲ, SIT ಅವರ ತನಿಖೆಯಲ್ಲಿದೆ, ಅದಕ್ಕೆ ಪಂಚಾಯತ್ ಕೊಡ್ಲಿಕ್ಕೆ ಆಗಲ್ಲ ಅಂತಲೂ ಒಂದು ಕಡೆಯಿಂದ ಕೊಡ್ತಾ ಇದ್ದಾರೆ. SIT ಇದಕ್ಕೇನು ಸಂಬಂಧ? ಅವ ಮಾಹಿತಿ ಅಡಿ ಕೊಡೋದ ಕರೆಕ್ಟ್ ಇದೆ, ಹೌದು, ಇಲ್ಲ ಅಂತ ಹೇಳಲ್ಲ. ತನಿಖೆಯಲ್ಲಿದೆ, ಕೊಡಬಾರ್ದಂತ. ಅವತ್ತು ತನಿಖೆಯಲ್ಲಿ ಇರುವ ನನಗೆ ಕೊಟ್ಟಿದ್ದಾರಲ್ಲ, ಆಗ ನಿಮ್ಮ ತಪ್ಪಲ್ವಾ?
ಹಾಗಾದ್ರೆ ಈಗಿನ ಪೀಳಿ ಏನಾಗಿದೆ? ಕೊಡಬಾರ್ದಂತೆ ಇದೆಯಾ? ಇಟ್ಕೊಳ್ಳಿ ನೀವು, ನಮ್ಮ ಹತ್ರ ಇದೆ. ನಮಗೆ ನಮ್ಮ ಕೆಲಸಕ್ಕಿರುವಂಥ ದಾಖಲೆ ಎಲ್ಲ ನಮ್ಮ ಹತ್ರ ಇದೆ, ಆಯ್ತಾ? ಈ ರೀತಿಯಲ್ಲಿ ಅಲ್ಲಲ್ಲಿ ಕೂತು ಸುಳ್ಳು ಹೇಳುವುದಲ್ಲ. ಕೇಶವಗೌಡರು ಹೇಳಿದ್ರಲ್ಲ, ಜಯಂತಟಿ ಇಲ್ಲಿವರಲ್ಲ 40 ಕಿಲೋಮೀಟರ್ ದೂರ ಸುಬ್ರಹ್ಮಣ್ಯ ಅಲ್ಲ ಸ್ವಾಮಿ ನಾನಿರೋದು, ಇಚಲಂಪಾಡಿ ಗ್ರಾಮದಲ್ಲಿ. ಧರ್ಮಸ್ಥಳದಿಂದ 27 ಕಿಲೋಮೀಟರ್ ದೂರ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ, ಅರ್ಧ ಗಂಟೆ. ನನ್ನ ಸಂಬಂಧಿಕರಿರೋದು ಅಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್, ಗೊತ್ತಾ ನಿಮಗೆ? ಮತ್ತೆ ತಿಳ್ಕೊಪ್ಪ ನೀನು. ಆತನ ಹೇಳ್ತಾ ಇದೆಯಲ್ಲ ನನ್ನ ಬಗ್ಗೆ ತುಂಬಾ, ಯಾವನೋ ಬಂದು ಇಲ್ಲಿ ಏನೋ ಮಾಡ್ತಾ ಇದ್ರು, ಯಾವನೋ ಬಂದಲ್ಲ, ನೀವು ಮಾಡುವ ಕೆಲಸವನ್ನು ಎತ್ತಿ ತೋರಿಸ್ತಾ ಇದ್ದು ನಾವು. ನೀವೆಲ್ಲ ಸೇರಿ ಮಾಡ್ತಾ ಇದ್ರಲ್ಲ ಅಲ್ಲಿ, ನೀವೆಲ್ಲ ಸೇರಿ ಪದ್ಮಲತನ ಕೊಲೆ ಮಾಡಿ ತಿಂದ್ರಲ್ಲ, ಅದನ್ನೆತ್ತಿ ಹೇಳ್ತಾ ಇರೋದು ನಾನು, ಬೇರೆ ಯಾವುದನ್ನೆಲ್ಲ ಹೇಳ್ತಾ ಇರೋದು. ಹೇಳುವ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ, ಯಾರ ಪರವಾಗಿ ಅಲ್ಲ. ಆಗಿರುವ ಘಟನೆ ಸತ್ಯಾಸತ್ಯ ಘಟನೆ ಹೇಳಿ. ಇಲ್ಲ ನಿಮ್ಮನ್ನಲ್ಲಿ ಮಂಜುನಾಥ ಸ್ವಾಮಿ ಅನ್ನೋ ಸ್ವಾಮಿ ಕೂಲಿಗೆ ಬಿಡಲ್ಲ, ಗೊತ್ತಾಯ್ತಲ್ಲ? ಇವತ್ತಲ್ಲ ನಾಳೆ ನೋಡ್ತಾ ಇರ್ತಾರೆ ಇದನ್ನೆಲ್ಲ. ನೀವು ಹೇಳಿರೋ ಸುಳ್ಳು ಮಾಡಕ್ಕೆ ನೋಡಿದ ಏನೋ ತಿಳಿದಿದ್ರು ನೀವು ಗೊತ್ತಿಲ್ಲ ರೀತಿಯ ನಾಟಕ ಮಾಡ್ತಾ ಇದ್ದೀರಲ್ಲ, ಈ ನಾಟಕಕ್ಕೆ ಶಿಕ್ಷೆ ಇವತ್ತಲ್ಲ ನಾಳೆ ಆ ಭಗವಂತ ಕೊಟ್ಟೇ ಕೊಡ್ತಾನೆ, ಕಾಯ್ತಾ ಇರಿ ನೀವು. ಅದೆಲ್ಲೂ ಹೋಗಲ್ಲ. ಇಷ್ಟು ಟೈಮ್ ನಿಮ್ಮ ಆಟ ನಡೀತು, ಇನ್ನು ಭಗವಂತನು ಸಾಕಾಯ್ತು. ಬೇಡ, ಇವರ ಎಡಗುರಿ ಕಟ್ಟಲೇಬೇಕಂತೇಳಿ ಭಗವಂತ ಹೇಳಿದ್ರು. ಅದು ಸತ್ಯ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಯಾರೇ ತನಿಖೆ ಮಾಡಿ, ನೀವು ಏನೇ ಮಾಡಿ, ಆ ಭಗವಂತ ಕೊಡೋ ಶಿಕ್ಷೆ ನಿಮಗೆ ಕೊಟ್ಟೇ ಕೊಡ್ತಾರೆ. ತಗೊಳ್ಳಿ ಆವಾಗ.